ಇದು ತೆಲುಗು ನಟ ಪವನ್ ಕಲ್ಯಾಣ್ಗೆ ಸಂಬಂಧಪಟ್ಟಂತಹ ಸ್ಟೋರಿ. ನಟನ ವಿರುದ್ಧ ಕೇಳಿ ಬರುತ್ತಿದೆ ಗಂಭೀರ ಆರೋಪ. ಹಾಸ್ಯ ನಟನ ಬಂಧನ ಹಿಂದಿದ್ಯಾ ಪವನ್ ಕೈವಾಡ. ಇದು ಆಂಧ್ರದ ಡಿಸಿಎಂ ಪವನ್ ಕಲ್ಯಾಣ್ ವಿರುದ್ಧ ಕೇಳಿ ಬಂದಿರತಕ್ಕಂತಹ ಆರೋಪ. ನಟನ ವಿರುದ್ಧ ಕೇಳಿ ಬರುತ್ತಿದೆ ಗಂಭೀರವಾದ ಆರೋಪ. ಇದು ತೆಲುಗು ನಟ ಪವನ್ ಕಲ್ಯಾಣ್ಗೆ ಸಂಬಂಧಪಟ್ಟಂತಹ ಸ್ಟೋರಿ. ಇದು ಹಾಸ್ಯ ನಟನ ಬಂಧನದ ಹಿಂದಿದೆಯಾ ಪವನ್ ಕೈವಾಡ. ಅವರು ಅಂತಹ ತಪ್ಪು ಮಾಡಲು ಸಾಧ್ಯನಾ? ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಹಾಗೆ ಮಾಡಿದ್ರ? ಹಾಗಾದ್ರೆ ಅವರು ಅಂತಹ ತಪ್ಪು ಮಾಡಲು ಸಾಧ್ಯನಾ? ಇದು ನಟನ ಬಂಧನದ ಹಿಂದೆ ಡಿಸಿಎಂ ಪವನ್ ಕಲ್ಯಾಣ್ ಕೈವಾಡ ಇದೆ ಎನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂಥ ಅಪ್ಡೇಟ್ಸ್ಗಳು. ಈ ಪವನ್ ಕಲ್ಯಾಣ್ ಈಗಿನ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ. ಈತ ಉಪಮುಖ್ಯಮಂತ್ರಿ ಈಗಾಗಿದ್ದಾರೆ. ಸೊ ಮೈತ್ರಿ ಸರ್ಕಾರ ಆಂಧ್ರದಲ್ಲಿ ರಚನೆಯಾಗಿದೆ. ಸೊ ಈ ಹಿಂದೆ ಒಬ್ಬ ನಟ ಜೈಲಿಗೆ ಹೋದ್ರು ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ನಟ ಜೈಲಿಗೆ ಹೋಗೋದಕ್ಕೆ ಇದೇ ಕಾರಣ, ಅಂದರೆ ಇದೇ ಉಪಮುಖ್ಯಮಂತ್ರಿ ಕಾರಣ ಎನ್ನುವಂತಹದ್ದು ಈಗ ಸುದ್ದಿ ಆಗ್ತಾ ಇದೆ ಮತ್ತು ಚರ್ಚೆಗೆ ಬರ್ತಾ ಇದೆ. ಹಾಗಾದರೆ ಉಪಮುಖ್ಯಮಂತ್ರಿ ಇದಕ್ಕೆ ಕಾರಣ ಆದ್ರ ಎನ್ನುವಂತಹದ್ದು. ಪೋಸಾನಿ ಕೃಷ್ಣ ಮುರಳಿಯನ್ನ ಬಂಧಿಸಿರುವಂತಹ ಪೊಲೀಸರು. ಪೋಸಾನಿ ಕೃಷ್ಣ ಮುರಳಿ ರಾಜಂಪೇಟೆ ಪೊಲೀಸರಿಂದ ಪೋಸಾನಿ ಬಂಧನ ಆಗಿದೆ. ಪ್ರಚೋದನಾಕಾರಿ ಭಾಷಣ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅದಕ್ಕೆ ಕಾರಣ ಉಪಮುಖ್ಯಮಂತ್ರಿ ಎಂದು ಹೇಳಲಾಗ್ತಾ ಇದೆ. ಪವನ್ ಕಲ್ಯಾಣ್ ಅವರೇ ಬಂಧಿಸಿದ್ದಾರೆಂದು ಆರೋಪ ಕೇಳಿ ಬಂದಿರತಕ್ಕಂತಹದ್ದು. ಪವನ್ ವಿರುದ್ಧ ಪೋಸಾನಿ ಫ್ಯಾನ್ಸ್ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಪೋಸಾನಿ ಕೃಷ್ಣ ಮುರಳಿಯನ್ನ ಬಂಧಿಸಿರುವಂತಹ ಪೊಲೀಸರು. ರಾಜಂಪೇಟೆ ಪೊಲೀಸರಿಂದ ಪೋಸಾನಿ ಬಂಧನ ಆಗಿದೆ. ಪ್ರಚೋದನಾಕಾರಿ ಭಾಷಣ ಆರೋಪದಲ್ಲಿ ಅರೆಸ್ಟ್ ಮಾಡಲಾಗಿದೆ ಪೋಸಾನಿ ಅವರನ್ನು. ಪವನ್ ಕಲ್ಯಾಣ್ ಅವರೇ ಬಂಧಿಸಿದ್ದಾರೆಂದು ಆರೋಪ. ರಾಜಕೀಯ ಪ್ರೇರಿತವಾದ ಬಂಧನವಾಗಿರಬಹುದಾ, ಅಥವಾ ಪವನ್ ಕಲ್ಯಾಣ್ನ ವೈಯಕ್ತಿಕ ದ್ವೇಷಿ ಆತ ಆಗಿದ್ನ? ಆತನ ಒಂದು ಪ್ರಕರಣ ಮುನ್ನೆಲೆಗೆ ಬಂದಾಗ ಆತನನ್ನು ಬಂಧನ ಮಾಡಲಾಯ್ತಾ? ಎರಡು ಫೋಟೋವನ್ನು ಕೂಡ ನಾವು ರಿವೀಲ್ ಮಾಡಿದ್ದೀವಿ. ಒಬ್ಬರು ಪೋಸಾನಿ ನಟ, ಇನ್ನೊಬ್ಬರು ಅಲ್ಲಿನ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್. ಈತನ ಪ್ರಕರಣ ಒಂದು ಬಯಲಿಗೆ ಬಂದಾಗ ಆ ಪ್ರಕರಣದ ಹೆಸರಿನಲ್ಲಿ ಈತನನ್ನು ಈಗ ಬಂಧನ ಮಾಡಲಾಗಿದೆ. ಅದಕ್ಕೆ ಕಾರಣ ಉಪಮುಖ್ಯಮಂತ್ರಿ ಎಂದು ಪೋಸಾನಿ ಅವರ ಫ್ಯಾನ್ಸ್ಗಳು ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದರೆ ಸತ್ಯಾಸತ್ಯತೆಗಳೇನು? ಪೊಲೀಸರ ತನಿಖೆಯ ನಂತರವಷ್ಟೇ ತಿಳಿಯಬೇಕಾಗಿದೆ.